ಎಂತ ಸೆಕೆ ಮಾರ್ರೆ. ಹೀಗೆ ಪ್ರೋಟೀನ್ ಪೌಡ್ರ್ ಹಾಕೊಂಡು ಮಾಡ್ತೆ ಆ್ಯಂಡ್ ಲಿಂಕು ಶೇರ್ ಮಾಡ್ತೆ ನಿಮ್ಗೆ ಇಷ್ಟ ಆದರೆ. ಆ್ಯಂಡ್ ಇದು ಪಪ್ಪನ ಕನ್ಸ್ಟ್ರಕ್ಷನಲ್ಲೇ ಆದ ಮನೆ. ಹಬ್ಬದಲ್ಲೆಲ್ಲ ಸಿಕ್ಕತ್ತಲ್ಲ ಡಂಗ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಆರಾಮಿದ್ರೆ? ನನಗೆ ಡೈಲಿ ಮಧ್ಯಾಹ್ನ ರಾಯಿತಿನ ಮಲ್ಗಿಸೋತಿಗೆ ಚೋರು ನಿದ್ದೆ ಎಳಿತೈತಾ. ಬಟ್ ಮಧ್ಯಾಹ್ನ ಮಲ್ಕೊಂತಿಲ್ಲ. ಮಲ್ಕೊಂಡ್ರೆ ಎಂತ ಸಹ ಮಾಡೋಕ್ಕಾತಿಲ್ಲ. ಅದಕ್ಕೆ ನಾನಿಲ್ಲಿ ಹಾಲಿಗೆ ಪ್ರೋಟೀನ್ ಪೌಡ್ರ್ ಹಾಕ್ಕೊಂಡು ಕುಡಿಕೆ ರೆಡಿ ಮಾಡ್ತಿದ್ದೆ. ನಾನು ಕಾಫಿ ಟೀ ಎಂತ ಕೊಡೋದಿಲ್ಲ. ಸೊ ಇದೊಂದು ಅಭ್ಯಾಸ. ಅಂದರೆ ಯಾವತ್ತೂ ಕೊಡೋದಿಲ್ಲ. 2 ದಿವಸಕ್ಕೊಂದ್ಸಲಿ 3 ದಿವಸಕ್ಕೊಂದ್ಸಲಿ ಆ ರೀತಿ ನೆನಪಾದಾಗೆಲ್ಲ ಈ ಪ್ರೋಟೀನ್ ಪೌಡ್ರ್ ಹಾಕೊಂಡು ಕುಡಿತೆ. ಇದನ್ನು ಅಮ್ಮ ಮಾಡೋದು. ಇದಕ್ಕೆ ಹೆಸರು ಕಾಳು, ಅಗಸೆ ಬೀಜ, ಮಖಾನ, ಬಾದಾಮಿ, ಇನ್ನೂ ಏನೇನೋ ಹಾಕಿ ಮಾಡಿರೋ ಒಂದು 8ರಿಂದ 10 ವೆರೈಟಿ ಎಲ್ಲ ಹಾಕಿ ಮಾಡಿರ್ತಾರೆ. ಇದು ತುಂಬ ಹೆಲ್ದಿ, ಒಳ್ಳೇದಿದು. ಟೀ ಕಾಫಿ ಎಲ್ಲ ಕುಡಿಯೋ ಬದಲು ಇದು ಕುಡಿದ್ರೆ ಬೆಸ್ಟ್ ಅನ್ಸುತ್ತೆ ನನಗೆ. ಸೊ ಇವತ್ತು ನಾನು ಪ್ರಾಡಕ್ಟ್ ರಿವ್ಯೂ ಕೊಡ್ತಿದ್ದೆ. ಯಾವ ಪ್ರಾಡಕ್ಟ್ ಏನಂತ ತಿಳ್ಕೊಂಬಕ್ಕೆ ಸ್ಕಿಪ್ ಮಾಡಿದೆ ಎಂಡ್ ತನಕ ವೀಡಿಯೋ ಕಾಣಿ. ಇಲ್ಲಿ ರಾಹಿತ್ಯ ಮಲ್ಕೊಂಡಿದ್ದವಳು ಎದ್ಲು, ಸೊ ಅವಳನ್ನ ಮಲಗಿಸಿ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡುವಂತ ಈಗ ರೂಮಿಗೆ ಬಂದೆ. ಯಾಕಂದರೆ ಅವಳು ಎದ್ದರೆ ನನಗೆ ಎಂತ ಸಹ ಮಾಡ್ಕೊಂಬಿಡೋದಿಲ್ಲ. ಈಗ ಸೌಂಡ್ ಮಲ್ಕೊಂಡ್ಲಿ. ಎಂತ ಸೆಕೆ ಮಾರ್ರೆ, ಕೂತ್ಕೊಂಬಕಾತಿಲ್ಲ. ಫ್ಯಾನ್ ಇಲ್ದಿ ಕೂತ್ಕೊಂಬಕ್ಕೆ ಸಾಧ್ಯ ಇಲ್ಲ ನಂಗಂತೂ. ಓಕೆ, ಈಗ ಪ್ರಾಡಕ್ಟ್ ಅನ್ಬಾಕ್ಸ್ ಮಾಡುವ. ಎಸ್, ನಾನಿವತ್ತು 1-2 ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡ್ಕೊಂತ ಮಾಡಿದೆ. ಅಂದರೆ ನಾನು ಆಗಾಗ ಆನ್ಲೈನಲ್ಲಿ ಆರ್ಡರ್ ಮಾಡ್ತಾ ಇರ್ತೆ. ಅಮೆಝಾನ್, ಮಿಂತ್ರಾ, ಫ್ಲಿಪ್ಕಾರ್ಟ್, ಮೀಶೋಲ್ಲಿ ಕಡಿಮೆ. ಮತ್ತು ಯಾವುದು ವಿಲೇಜ್ ಡೆಕೋರ್ ಅಂತ ರೀಸೆಂಟಾಗಿ ಇದರಲ್ಲೂ ಆರ್ಡರ್ ಮಾಡಿದ್ದೆ. ಒಂದು ಶಂಖ ಮತ್ತಲ್ಲ ಅದನ್ನ ತರಿಸಿದೆ. ಚಂದ, ಒಳ್ಳೆ ಇರ್ತದ. ಮತ್ತೆ ಇನ್ನು ಯಾವ ಆ್ಯಪ್ ಎಲ್ಲ ತುಂಬ ಆ್ಯಪ್ಗಳೆಲ್ಲ ಆರ್ಡರ್ ಮಾಡಿದ್ದೆ. ಈ ಜುವೆಲ್ ಆ್ಯಪ್ ಎಲ್ಲ ಇರುತ್ತಲ್ಲ ಕೆಲವುದೆಲ್ಲ, ಅದು ಇದು ಎಲ್ಲದರಲ್ಲೂ ಆರ್ಡರ್ ಮಾಡ್ತಿದ್ದೆ. ಆನ್ಲೈನ್ ಆರ್ಡರ್ಸ್ ಜಾಸ್ತಿ ಮಾಡ್ತೆ. ಆನ್ಲೈನ್ ಆರ್ಡರ್ ಮಾಡ್ದಂಗೆ ಆಫ್ಲೈನು ಆರ್ಡರ್ ಮಾಡ್ತೆ. ಸೊ ನಮ್ಗೆ ಬರೀ ಆನ್ಲೈನ್ ಸಾಕಾತಿಲ್ಲ, ಆಫ್ಲೈನು ಬೇಕಾತ್ತು. ಎಸ್, ನಾವೀಗ ಗ್ರಾಸರಿ ಅದೆಲ್ಲ ತಗೊಂಬಪ್ಪದಾರೆ ಆಫ್ಲೈನಿಗೆ ಅಂದರೆ ಮನೆ ಹತ್ರ ಶಾಪ್ಸ್ ಇರುತ್ತಲ್ಲ ಅಲ್ಲಿಗೆ ಹೋಗಿ ತಗೊಂಬಪ್ಪದು. ಆನ್ಲೈನಲ್ಲೆಲ್ಲ ಗ್ರಾಸರಿ ಎಲ್ಲ ಆರ್ಡರ್ ಮಾಡೋದು ಕಡಿಮೆ. ಮತ್ತು ಬೇರೆ ಎಷ್ಟೇ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡ್ರು ಆಫ್ಲೈನಲ್ಲೂ ಬಟ್ಟೆ ಅದು ಇದಂತೆಲ್ಲ ಶಾಪಿಂಗ್ ಮಾಡ್ತಾ ಇರ್ತೇನೆ. ನೀವು ಆಲ್ರೆಡಿ ಹಿಂದಿನ ಬ್ಲಾಗ್ ಎಲ್ಲ ಕಂಡ್ರೆ ಗೊತ್ತಾ ಇರತ್ತೆ. ಸಾರಿ ಅದು ಇದಂತ ಶಾಪಿಂಗ್ ಎಲ್ಲ ಹೋದದೆಲ್ಲ ಕೆಲವುದೆಲ್ಲ ವಿಡಿಯೋಸ್ ಹಾಕಿದೆ ನಾನು. ಓಕೆ, ಅನ್ಬಾಕ್ಸ್ ಮಾಡುವ. ಆ್ಯಂಡ್ ಆನೆಸ್ಟ್ ಆಗಿ ರಿವ್ಯೂ ಕೊಡ್ತೆ ಆಯ್ತಾ. ಅಂದರೆ ನಂಗೆ ಎಂತ ಅನ್ಸುತ್ತಂತ ನಾನು ಅದು ರಿವ್ಯೂ ಕೊಡ್ತೆ. ಸುಮ್ಮನೆ ಹೇಳೋದಿಲ್ಲ ಕಾಟಾಚಾರಕ್ಕೆ. ಆ್ಯಂಡ್ ಸೀರಿಯಸ್ಲಿ ಹೇಳ್ತೆ, ಇನ್ ಕೇಸ್ ಇದು ಲೈಕ್ ಇಲ್ಲ ಅಂತ ಹೇಳಿದ್ರೆ ನಾನು ವಾಪಸ್ ಕೂಡ ಕೊಡ್ತೆ, ಇಟ್ಕೊಂತಿಲ್ಲ. ನಂಗೆ ಗೊತ್ತಿಲ್ಲ ಹೆಂಗಿತ್ತು ಪ್ರಾಡಕ್ಟ್ ಅಂತ. ನಿಮ್ಮ ಎದುರೇ ಓಪನ್ ಮಾಡ್ಕೊಂತ ಇಟ್ಕೊಂಡಿದೆ. ಎಸ್, ಇದ್ರೊಳಂತ ಇತ್ತು. ಯಾವುದು ಪ್ರಾಡಕ್ಟ್ ಇಷ್ಟ ಇಲ್ಲ ಅಂತ ಹೇಳಿದ್ರೆ ವಾಪಸ್ ಹಾಕ್ತೆ. ಇದೆಂತ ಪ್ರಾಡಕ್ಟ್ ಅಂತ ಓ ಎಂತ ಇದು, ಟಮಾಟೊ ಈ ಥರ ಕಾಣಿಸ್ತಿತ್ತಲ್ಲ. ಓಕೆ, ಓಪನ್ ಮಾಡುವ. ಎಸ್, ಇದು ಮಕ್ಕಳು ಅಂತ ಹಬ್ಬದಲ್ಲೆಲ್ಲ ಸಿಕ್ಕತ್ತಲ್ಲ, ಡಂಗ ಡಗ 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 ಬಡಿತಾರಲ್ಲ ಆ ಥರ ಇತ್ತಲ್ಲ. ಹಿಂಗೆ ಕಂಡ್ರೆ ಹಂಗೆ ಅನ್ಸುತ್ತೆ. ಓಪನ್ ಮಾಡುವ. ಓಪನ್ ಮಾಡಿ ಸುಮ್ಮನೆ ಕಾಣ್ತಿಡಾಯ್. ಇದು ವಾಲ್ ಕ್ಲಾಕ್ ಹೆಂಗಿತ್ತು. ಒಂದು ಕಡೆ ರೋಮನ್ ನಂಬರ್ಸ್ ಇತ್ತು, ಇದು ಒಂದು ಈ ಥರ ಇಂಗ್ಲಿಷ್. ಒಳ್ಳೆ ಇತ್ತಲ್ಲ ಇದು. ಇದೆಂತ ಗೊತ್ತಾ ಹೇಳ್ತೆ ಕಾಣಿ. ಫಸ್ಟ್ ಇದನ್ನು ಕಾಣ್ಕಣಿ. ಇಲ್ಲೆಲ್ಲ ಫ್ಲವರಲ್ ಡಿಸೈನ್ ಇತ್ತು. ಆ್ಯಂಡ್ ಇಮೇಜ್ ಕೂಡ ನಾನು ಹಾಕಿರ್ತೆ, ಇದು ಯಾವ ಥರ ಕಾಣಿಸುತ್ತೆ ವಾಲಿಗೆ ಅಂದೇಳಿ. ನಾವಿಲ್ಲಿ ಒಂದು ಆರ್ಕ್ ಇತ್ತ ನಮ್ಮದು, ಇಲ್ಲಿ ಹಾಕುವ ಅಂತ ಪ್ಲ್ಯಾನಲ್ಲಿದ್ದೆ. ನೋಡುವ. ಒಂದು ಇದು ಕೊಟ್ಟಿರೈತೆ. ಇದೆಂತ ಇದೆಲ್ಲ ತುಕ್ಕಡ್ದಂಗಿತ್ತು. ಸ್ವಲ್ಪ ಕಲರ್ ಎಲ್ಲ ಇದೆ ಅದಂಗೆ. ಇದು ಗೊತ್ತಿಲ್ಲ, ಇದು ವಾಶ್ ಮಾಡ್ರೆ ಸರಿ ಆಯ್ತಾ. ಸ್ವಲ್ಪ ಕಲರ್ ಎಲ್ಲ ಇದಾಯ್ತಪ್ಪ, ಗೊತ್ತಿಲ್ಲ ಎಂತ ಅಂತ. ನೋಡುವ. ಇದಕ್ಕೆ ಹೀಗೆ ಮಾಡಿ, ಇಷ್ಟೇ. ಎಸ್, ಒಳ್ಳೆ ಡಂಬಲ್ಸ್ ಎತ್ತದಂಗಿತ್ತು. ಅಷ್ಟು ವೆಯ್ಟ್ ಇಲ್ಲ, ಸುಮ್ಮನೆ ಹೇಳಿದೆ.
ಇದನ್ನ ಇಲ್ಲಿ ಸ್ಕ್ರೂ ಕೊಟ್ಟಿರ ಫಿಟ್ ಮಾಡೋದು ಹಿಂಗೆ ಒಂದು ಸೈಡಲ್ಲಿ. ಇದು ಒಳ್ಳೇದು. ಇದು ಹೆಂಗಂದ್ರೆ ನಾನೀಗ ಅಲ್ಲಿ ಆರ್ಕಲ್ಲಿ ಹಾಕ್ರೆ ಹಿಂಗಿದ್ರೆ ಹಾಲಿಂದ ಬಪ್ಪೋರಿಗೆ ಗಂಟೆ ಕಾಣಿಸುತ್ತೆ. ನಾನು ಕಿಚನಲ್ಲಿ ಇದ್ರೆ ಕಿಚನ್ನಿಂದನೂ ನಂಗೆ ಗಂಟೆ ಕಾಣಿಸುತ್ತೆ. ಈ ಕಡೆನೂ ಇತ್ತು, ಈ ಕಡೆನೂ ಇತ್ತು. ಹಂಗೆ ಈ ಪ್ರಾಡಕ್ಟ್ ನನಗೆ ತುಂಬ ಇಷ್ಟ ಆಯಿತು, ನಿಜ ಸುಮ್ಮನೆ ಹೇಳುದಲ್ಲ. ಈ ಪ್ರಾಡಕ್ಟ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನಾನು ಅಂದರೆ ನಾವು ಆನ್ಲೈನಲ್ಲಿ ಈಗ ಕೆಲವೊಂದ್ಸಲಿ ಪಿಕ್ಚರ್ ಒಂಥರ ಇರುತ್ತೆ, ಇಮೇಜ್ ಒಂಥರ ಇರುತ್ತೆ. ನಾವು ಆರ್ಡರ್ ಮಾಡಿದಾಗ ಅದು ಡೆಲಿವರಿ ಇನ್ನೊಂಥರ ಬಂದಿರುತ್ತೆ, ಡೆಲಿವರಿ ಕೊಟ್ಟಾಗ ಇನ್ನೊಂಥರ ಬಂದಿರುತ್ತಲ್ಲ. ತುಂಬ ಪ್ರಾಡಕ್ಟ್ಸ್ ಎಲ್ಲ ಆ ಥರ ಇರುತ್ತೆ. ಸೊ ಇದು ಆ ಥರ ಅಂತ ಇಲ್ಲ, ಒಳ್ಳೇದು. ಸೊ ಇದಕ್ಕೆ 10/10 ಕೊಡ್ತೆ ನಾನು. ಆ್ಯಂಡ್ ಇಲ್ಲೊಂದು ಅಲ್ಲಿ ಇದೆಂತ ಕ್ಲೋಸ್ ಆಪ್ಷನ್ ಇತ್ತು ಇಲ್ಲಿ. ಓ ಇದರಲ್ಲಿ 3-4 ಕಲರ್ ಆಪ್ಷನ್ ಇತ್ತು. ಬ್ಲ್ಯಾಕ್ ಇತ್ತು ಒಂದು, ಮತ್ತೆ ಗೋಲ್ಡ್, ಮತ್ತೆ ಬ್ರಾಸ್ ಇತ್ತು. ಬ್ರಾಸ್ ನಮ್ಗೆ ಇಷ್ಟ ಆಯ್ತಿತ್ತು ನಂಗೆ ಬ್ರಾಸ್. ಬಟ್ ನಮ್ಮ ಹಾಲಿಗೆ ಇಲ್ಲಿ ಈ ಥರ ಹಾಕಿದ್ರಲ್ಲ, ಈ ಗೋಲ್ಡ್ ಇದು ಹಚ್ಚಿದ್ರು ಈ ಥರ ಇತ್ತಲ್ಲ. ಸೊ ಇದಕ್ಕೆ ನಮ್ಮ ಹಾಲಿಗೆ ಇದು ಗೋಲ್ಡ್ ಮ್ಯಾಚ್ ಆತಂತ ನಾವು ಇದು ಆರ್ಡರ್ ಮಾಡಿದ್ದು. ಮತ್ತೆ ಎಂತ ಅದು ಆ ಬ್ರಾಸಲ್ಲೂ ಅದು ಏನಿಲ್ಲ ನಂಬರ್ಸ್ ಬರ್ದಿದ್ದೆಲ್ಲ ಫುಲ್ ಜಾಸ್ತಿ ಡಾರ್ಕ್ ಆಗಿ ಬೋಲ್ಡಲ್ಲಿ ಬರೆದಿದ್ರು, ಡೀಸೆಂಟ್ ಇರಲಿಲ್ಲ. ಸೊ ನಾನು ಇದನ್ನೇ ಚೂಸ್ ಮಾಡಿದೆ. ಇಲ್ಲಂತಕ್ಕೆ ಇದು ಕೊಟ್ಟಿರೋ ನಂಗೆ ಗೊತ್ತಾಗಲಿಲ್ಲ. ಐ ಥಿಂಕ್ ಹಲೋ ಸೊ ಈ ಪ್ರಾಡಕ್ಟಿಗೆ 10/10. ಆ್ಯಂಡ್ ನಾನು ಇದನ್ನು ವಾಪಸ್ ಕೊಡೋದಿಲ್ಲ, ನನಗೆ ತುಂಬ ಇಷ್ಟ ಆಯ್ತು ಈ ಪ್ರಾಡಕ್ಟ್. ಸೊ ಈ ಪ್ರಾಡಕ್ಟ್ ನಿಮ್ಗೆ ಏನಾದರೂ ಬೇಕಾದರೆ ನಾನು ಲಿಂಕ್ ಹಾಕಿರ್ತೆ. ಸೊ ನೋಡಿ, ಇಷ್ಟ ಆದರೆ ಬೈ ಮಾಡಿ. ಇದು ಈ ಕ್ಲಾಕ್ ಶೈನಿ ಗೋಲ್ಡಲ್ಲಿ ಆರ್ಡರ್ ಮಾಡೋದು ನಾವು. 12 ಇಂಚಿದು ಆಯ್ತಾ, 12 ಇಂಚಿದ ಕ್ಲಾಕ್ 2462. 12 ಇಂಚಿದ ಕ್ಲಾಕ್ 2452. ಇದರಲ್ಲೇನೋ 12,999 ಅದು ಸ್ಟ್ರೈಕ್ಔಟ್ ಮಾಡಿ ಈ ಥರ ಹಾಕಿರ, ಹೇಳೋಕ್ಕಾದಿಲ್ಲ. ಸುಮ್ಮನೆ MRP ಏನಾದ್ರು ಹಾಕ್ತಿರೋರು ಸಕ್ಕೆ. ಬಟ್ ಈ ರೇಟಿಗೆ ಇದು ಚಂದ ಆಯ್ತು, ಇಷ್ಟ ಆಯ್ತು, ಗುಡ್ ಆ್ಯಂಡ್ ಡಿಸೆಂಟ್ ಆಯ್ತು. ನಮ್ಮ ವಾಲಿಗೆ ನಾವು ಎಣ್ಸ್ಕೊಂಡಂಗೆ ತುಂಬ ಮಾಡರ್ನ್ ಆಯ್ತು, ಎಲ್ಲ ಥರನೂ ಸುಟಾತ್ ನಮ್ಮ ಹಾಲಿಗೆ. ಓಕೆ, ಸಿಕ್ಕಾಪಟ್ಟೆ ವೇಟ್ ಇತ್ತು. ಓಕೆ, ನಂಗಂತ ಓಪನ್ ಮಾಡೋಕ್ಕೆ ತುಂಬ ಹೊತ್ತು ನನಗೆ, ಎಂತಂದರೆ ಫುಲ್ ಹಂಗೆ ಪ್ಯಾಕ್ ಮಾಡಿದ್ದೆ. ನಾನು ಹೇಳ್ತೇನಲ್ಲ, ಈ ಪ್ರಾಡಕ್ಟ್ ನಂಗೆ ಆ್ಯಕ್ಚುಲಿ ಇಂಥ ಇಷ್ಟ ಇರಲಿಲ್ಲ ಆಯ್ತಾ. ನಾನು ಇದು ಬೇಡ ಅಂತ ಇದ್ದೆ, ಅಂದರೆ ನಮ್ಮ ಇದು ಪ್ರಾಡಕ್ಟ್ ಒಳ್ಳೆಯಿಲ್ಲ ಅಂತ. ಆ್ಯಂಡ್ ಈ ಪ್ರಾಡಕ್ಟ್ ಬಗ್ಗೆ ಹೇಳ್ಕೊಂಡು ಸ್ವಲ್ಪ, ಇದು ನನ್ನ ಹಸ್ಬೆಂಡ್ ತುಂಬ ಇಷ್ಟ ಆಯ್ತು. ರಾಜಿಗೆ ಇದನ್ನೇ ಆರ್ಡರ್ ಮಾಡ್ತೀವಿ, ಇದನ್ನೇ ತಗೊಂಬ ಅಂತ. ನಾನು ಬೇಡ ಅಂತಿದ್ದೆ. ನಮ್ಮ ಪ್ರಾಡಕ್ಟ್ ಹೆಂಗಿರುತ್ತೆ ಪ್ಯಾಕೇಜ್ ಎಲ್ಲ. ಅಯ್ಯೋ ಅಪ್ಡೌನ್ ಅಂತ ಎಲ್ಲಿಂದ ತೆಗಿಯೋದಂತ ಗೊತ್ತಿಲ್ಲ, ಎಲ್ಲ ಕಡೆ ಹೋಗ್ಕೊಂಡು. ಸೊ ಎಂತ ಇದು ಪ್ಯಾಕೇಜ್ ಫುಲ್ ನನಗೆ ಮೊದಲೇ ಸಖಿ ಆಗ್ತೈತೆ. ಇದನ್ನು ಓಪನ್ ಮಾಡಿ ಇನ್ನೂ ಸಾಕಾಗ್ಬಿಡ್ತು. ಆಗ್ಬೋದು ವೆಯ್ಟ್ ಇತ್ತಿದು. ಇದು ಫ್ಲಿಪ್ಕಾರ್ಟಲ್ಲಿ ತಗೊಳೋದಾಯ್ತಾ. ಪ್ಯಾಕ್ ಮಾಡೋದು ಒಳ್ಳೇದೇ, ಚಂದ ಮಾಡಿ ನೀಟಾಗಿ ಪ್ಯಾಕಿದ್ರೆ ಹಾಳಾತಿಲ್ಲ ಅಂತ ಮಾಡಿರ್ತಾರೆ. ಬಟ್ ನಮಗೆ ನೀಟಾಗಿ ಪ್ಯಾಕಿಂಗು ಬೇಕಿರುತ್ತೆ, ಸೇಮ್ ಟೈಮ್ ನಮ್ಗೆ ಓಪನ್ ಮಾಡೋಕ್ಕೂ ಕಷ್ಟ ಅನ್ಸುತ್ತೆ. ಒಂದು ಮಾತಿತ್ತಲ್ಲ, ಮಳೆ ಬಂದರೆ ಅಯ್ಯೋ ಹಾಳು ಮಳೆ ಅಂತರಂತೆ, ಬಿಸಿಲು ಬಂದರೆ ಥೂ ಇದೆಂತ ಬಿಸಿಲು ಅಂತ. ಅದೇ ಥರ ಆಯ್ತು, ನಮ್ಗೆ ಎಲ್ಲದೂ ಕಷ್ಟ ಆಗ್ತದೆ.
ಯಪ್ ಇಷ್ಟೆಲ್ಲ ಓಪನ್ ಮಾಡಿ ಒಳಗಡೆ ಅಂತ ಹಾಂ 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 ಇದೆರಡು ಕಾಲನ್ನ ನಾವು ಹಾಕ್ಬೇಕೀಗ ಎರಡು ಈ ಥರದ್ದು ಸ್ಟ್ಯಾಂಡ್ ಆಗಲಿಕ್ಕೆ ಕಾಲುಗಳಿದು. ಇದು ಒಂದು ಮತ್ತೆ ಇದು ಒಂದು ಎರಡು ಕಾಲುಗಳನ್ನು ಕೊಟ್ಟಿದ್ದಾರೆ. ಮತ್ತೆ ಇದೆಂತ ಹಾರ್ಡ್ವೇರ್ ಸ್ಕ್ರೀವ್ ಅದೆಲ್ಲ. ಹಾಂ, ನಾನು ಈ ಪ್ರಾಡಕ್ಟ್ ಯಾವುದಂತ ಹೇಳಲಿಲ್ಲ, ಸಾರಿ. ಇದು ಕಾಫಿ ಟೇಬಲ್. ಎರಡು ಕಾಲು. ಆ್ಯಂಡ್ ಇದು ಪ್ರಾಡಕ್ಟ್ ಅಷ್ಟೇ, ಇದು ಫಿಟ್ಟಿಂಗ್ ಆದಮೇಲೆ ಹೆಂಗೆ ಕಾಂತಂತ ಕಾಂತೆ 8,000ಕ್ಕೆ ಇದು ವರ್ತ್ ಅಂತ ಇದ್ರೆ ಮಾತ್ರ ಇಟ್ಕೊಂಬುದು. ಆ್ಯಂಡ್ ನಿಮಗೂ ಅದು ಸಜೆಸ್ಟ್ ಮಾಡುವ. ವರ್ತ್ ಅಂತ ಇದ್ರೆ ನೀವು ಆರ್ಡರ್ ಮಾಡಿ. ಈಗನೂ 8,000 ಏನೋ ಇತ್ತು, 25,000 ಅಂತ ಇದಿತ್ತು. ಅದು ಈಗ ಕಡಿಮೆ ಆಯ್ತು ಪ್ರೈಸ್. ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು ಇಷ್ಟು ಕಡಿಮೆ ಸಿಗೋದಿಲ್ಲ, ಇದು ವುಡ್ ಇದಲ್ಲ, ಮತ್ತು ಹೈಡ್ರೋಲಿಕ್ ಇದೆ ಒಳಗಡೆ, ಸೊ ವರ್ತ್ ಅಂತ ಹೇಳಿ ಅಂದರೆ, ಸೊ ನಾನು ಆರ್ಡರ್ ಮಾಡಿದೆ. ಹೆಂಗಂತ ಕಂಬ ಈ ಸಣ್ಣ ಪುಟ್ಟ ಸ್ಪೇರ್ ಹಾರ್ಡ್ವೇರ್ ಇದೆಲ್ಲ ಐಟಮ್ ಕೊಟ್ಟಿರು. ಒಂದು 4 ಅಷ್ಟೇ ಇದರಲ್ಲಿ ಫಿಕ್ಸ್ ಮಾಡ್ಲಿಕ್ಕೆ ಈಸಿ ಇತ್ತು. ನಾನೇ ಸ್ಕ್ರೂ ಡ್ರೈವರ್ ಇದ್ರೆ ನಾನೇ ಮಾಡ್ತೆ. ಇದು ಫಿಟ್ಟಿಂಗ್ ಮಾಡಿ ತೋರಿಸ್ದೆ ಆಯ್ತಾ. ಇದೆಲ್ಲ ಫಿಕ್ಸ್ ಮಾಡಿ ತೋರಿಸ್ದೆ ಹೆಂಗೆ ಕಾಣಿಸುತ್ತೆ ಅಂತ ನೋಡುವ. ನಮ್ಮ ಮಗನನ್ನು ಸ್ಕೂಲಿಂದ ಮನೆಗೆ ಕರ್ಕೊಳ್ತಿದ್ದೆ. ಗಾಡಿ ಇಲ್ಲ, ಗಾಡಿ ಪಪ್ಪ ತಗೊಂಡು ಹೋಯ್ರು, ಸೊ ನಡ್ಕೊಂಡೆ ಹೋಗ್ತಿದ್ದೆ. ಈಗ ನಮ್ಮ ಸೈಡ್ ಹಂಗೆ ಈ ಥರದ್ದೆಲ್ಲ ಸುಮಾರು ಸಿಗುತ್ತೆ. ಎಂತ ಹೇಳ್ತಾರೆ ಹೇಳ್ತಾರಪ್ಪ ಇದಕ್ಕೆ ಎಂತ ಅಂತ ಗೊತ್ತಿಲ್ಲ. ಬೆಕ್ಕಿನ ಹೂವು ಎಂಥದ್ದು ಅಂತ ತಗೋ ನಂಗೂ ಕೊಡು ಒಂದೆರಡು. ಎಂತ ಇದ್ರ ಹೆಸರೆಂತ ಶಿವಾಂಶ್? ಎಂತ ಸೂಪ ಕಕ್ಕನಾ? ಎಂತದೋ ಹೇಳ್ತಾ ಇದ್ದ. ಬೆಕ್ಕಿನ ಹೋಗಿದೆ. ಗಾರ್ಡನ್ ತಿರ್ಗಿ ನಡ್ಕೊಂಡು ಮಾರೇ ಸುಸ್ತಾರ ನಾಡೀಗ. ಬಟ್ ನಡೆದ್ರು ಒಳ್ಳೇದ. ಅದು ಗಡಿಬಿಡಿಂಗ್ ಓಡ್ಕೊಂಡು ಬಂದ್ರಂತೂ ಸುಸ್ತು. ಮಕ್ಕಳ ಜೊತೆ ಮಕ್ಕಳಾಗುವುದಂದ್ರೆ ಇದೆ. ಇಟ್ಕಂತೆ. ಹಾಂ, ನಮ್ಮದು ಆಲ್ರೆಡಿ ಎಂತ ನನ್ನ ಮೆಹಂದಿ ಅದು ಮನೆ ಇದೆ. ಈಗ ಈ ಮನೇಲಿ ಬೇರೆಯವರಿದ್ರ ಕಲರ್ನೆಲ್ಲ ಮಾಡಿ ಫುಲ್ ಹೂವಿನ ಗಿಡಗಳಿಂದ ತುಂಬಿದೆ. ಆ್ಯಂಡ್ ಇದು ಪಪ್ಪನ ಕನ್ಸ್ಟ್ರಕ್ಷನಲ್ಲೇ ಆದ ಮನೆ. ಇಲ್ಲಿತ್ತಲ್ಲ ಇದು ಎಂತ ಇದು ಅದಮ್ಯ. ಈ ಮನೆ ಸಹ ಪಪ್ಪನ ಕನ್ಸ್ಟ್ರಕ್ಷನ್ನಲ್ಲೇ ಆದ್ದು. ಪಕ್ಕದ್ದು ಈ ಮನೇಲಿ ನಾವಿದ್ದಿದ್ದು, ಇದು ಬೇರೆ. ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ರೆ ಪಪ್ಪ ಎಷ್ಟೆಲ್ಲ ಮನೆ ಮಾಡಿರೆಲ್ಲ ತೋರಿಸ್ಲಕ್ ನಂಗೆ. 2 ಕಲರ್ ಇತ್ತು, ಒಂಥರ ರೆಡ್, ಒಂದು ಯೆಲ್ಲೋಶ್. ಎಂಥದ್ದು ಅಂತ ಕೋಪ ಸಾಕು. ಹಾಂ ತಗೋ. ಎಂತ ಮಾಡ್ತಾರೆ ತಗೊಂಡು ಈ ಮನೆಯಲ್ಲೆಲ್ಲ ರಾಶಿ ಆಗ್ತೀಗ. ಈ ಯಾಕದೆಲ್ಲ ಇದೆಲ್ಲ ನಿಂಗೀಗ? ಥ್ಯಾಂಕ್ಸ್. ಬಾ ಸಾಕು, ಬಾ ನೀನು ಶಿವಾಂಶ್, ಸಾಕು. ಓಕೆ, ಎಂತ
ಎಂದಾಯ್ತಂದರೆ ನನ್ನ ಮಗನ ಸ್ಕೂಲಿಂದ ಕರ್ಕೊಂಡು ಬರ್ಕಿರಿತ್ತು. ಗಾಡಿ ಕೀ ಪಪ್ಪ ಎಂತ ಮಾಡಿದ್ರು, ಅವ್ರದ್ದು ಪೊಕೆಟಿಗೆ ಹಾಕ್ಕೊಂಡು ಹೋದರು. ಸೊ ಮಿಸ್ಸಾಗಿ ಹಾಕ್ಕೊಂಡು ಹೋದ್ರೆ ನಾನು ಹತ್ತಿರದಲ್ಲೇ ಇಪ್ಪೋದಲ್ಲ ಅಂತ ಲಾಸ್ಟ್ ಮಿನಿಟಲ್ಲೇ ಹೋತೆ ಎಲ್ಲ ಸಲ. ಇವತ್ತು 5 ಆಯಿತು ನಾನು ಹೊರಟಿದೆ ಕೇಳಿಲ್ಲ. ಸೊ ಗಡಿಬಿಡಿಯಲ್ಲಿ ಓಡ್ಕೊಂಡು ಹೋದೆ. ಅದನ್ನು ಅರ್ಧ ವ್ಲಾಗ್ ಮಾಡಿ ಅಲ್ಲೇ ಇಟ್ಟು ಅವನ್ನ ಕರ್ಕೊಂಡು ಬಂದು ಈಗ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೆ. ಇದು ಹೆಂಗೆ ಇದು ಯಾವುದಕ್ಕೆ ಗೊತ್ತಿಲ್ಲ ನನಗೆ, ಇದು ಯಾವುದಕ್ಕಂದು ಗೊತ್ತಿಲ್ಲ. ಒಟ್ಟಿನಲ್ಲಿ ಇದು 2 ಈಚಿಗೆ ಅದು 2 ಆಚೆ. ಎಕ್ಸ್ಟ್ರಾ ಸ್ಪೇಸ್ ಥರ ಇತ್ತಪ್ಪ, ಇಲ್ಲ ಹ್ಯಾಂಗೆ ಕೊಟ್ಟಿರು ತಂದ್ರೆ ನಾನು ನೋಡು. ಹೌದು ಟೈಟ್ ಮಾಡ್ಕೊಂಡು ಶಿವ ಕೆಲಸ ಅಂದರೆ ಚಾಯ್ ಏನು ಬೈತಿದೆ. ಓಕೆ ಮಿಡಲಲ್ಲಿ ಒಂದು ಸ್ವಲ್ಪ ಬ್ರೇಕ್ ತಗೊಂಡೆ. ಮಗನ ಸ್ಕೂಲಿಂದ ಕರ್ಕೊಂಡು ಬರ್ಕಿತ್ತು. ಸೊ ಇದನ್ನೆಲ್ಲ ಇಟ್ಟು ಅವ್ನ ಸ್ಕೂಲಿಗೆ ಕರ್ಕೊಂಡು ಬಂದು ಮತ್ತೆ ಕಂಟಿನ್ಯೂ ಮಾಡ್ತಿದ್ದೆ. ಕತ್ಲೆ ಐತಿ ಈಗ, 5 ಗಂಟೆಗೆ ಅವ್ನ ಸ್ಕೂಲ್ ಬಿಡ್ತಿರು. ಇವತ್ತು ಗಾಡಿ ಬೇರೆ ಇರಲಿಲ್ಲ. ಸೊ ಹಾಂ ಹೇಳಿ, ನಾನು ಮಾತಾಡು, ನೀನು ಮಾತಾಡು. ಎಲ್ಲ ಊಟ ಆಗಿದೆ, ಹೆಂಗಿದ್ರಿ ಈಗೇನು? ಮಾತಾಡು ಅಲ್ಲಿ ಕೇಳಿಸುತ್ತೆ, ನೀನು ಮಾತಾಡು. ಮಾತಾಡು. ಹೆಂಗಿತ್ತು? ಲೈಕ್ ಇತ್ತಾ? ಇದನ್ನ ಹಿಂಗೆ ಲಿಫ್ಟ್ ಮಾಡ್ರೆ ಇಲ್ಲಿ ಒಳಗಡೆ ಸ್ಪೇಸ್ ಇತ್ತಲ್ಲ, ಇದ್ರಂಗೆ ಪೇಪರ್ ಮತ್ತೆ ಎಲ್ಲ ಡಂಪ್ ಮಾಡ್ಲಕ್ಕೆ ಅಂತಲ್ಲ. ಸೊ ಇಲ್ಲಿ ನಿಮ್ಗೆ ಆರಾಮ್ಸೆ ಕಾಫಿ ಇಟ್ಕೊಂಡು ಕುಡಿಲಕ್ಕ. ಬಟ್ ಇದು ಉಲ್ಟಾ ಆಯ್ತಾ? ನಾನು ಹಿಂಗೆ ಉಲ್ಟಾ ಚಂಚಡಾಯ್. ಇದನ್ನು ಲಿಫ್ಟ್ ಮಾಡಿದ್ರೆ ಇಲ್ಲಿ ಕಾಫಿ ಕುಡಿಬೋದು. ಸ್ಟೋರೇಜ್ ಈ ಕಡೆ 2 ಕಡೆ ಸ್ಟೋರೇಜ್ ಇತ್ತು, 2 ಕಡೆ ಸ್ಟೋರೇಜ್ ಕೊಟ್ಟಿರು. ಸೊ ಇದಕ್ಕೂ ನಾನು 10 on 10 ಕೊಡ್ತೆ. ಒಳ್ಳೆ 8,000ಕ್ಕೆ ಇದು ವರ್ತ್ ಪ್ರಾಡಕ್ಟ್. ಆ್ಯಂಡ್ ನನ್ನ ಹಸ್ಬೆಂಡ್ ಹೇಳಿರ್ ಮೊದಲೇ, ಇಷ್ಟು ಕಡಿಮೆ ಸಿಗೋದಿಲ್ಲ, ನಿಂಗೆ ಇಷ್ಟ ಇಲ್ಲ ಅಂದ್ರೆ ಆರ್ಡರ್ ಮಾಡ್ರೆ ನೆಕ್ಸ್ಟ್ ಬೇಕಾದ್ರೆ ಬೇರೆ ತಪ್ಪ, ಬಟ್ ಇದಿರಲಿ ಅಂತ. ಮಸ್ತಿತ್ತು, ಒಳ್ಳೆ ಪ್ರಾಡಕ್ಟ್. ನಮ್ಮ ಇದಕ್ಕೆ ಎಲ್ಲ ಮ್ಯಾಚ್ ಆಗ್ತಿತ್ತು. ಸೊ ಇದ್ರಡಿ ಒಂದು ಕಾರ್ಪೆಟ್ ಹಾಕಿದ್ರೆ ಫಿನಿಶ್. ಸೊ ಇದು ಚಂದ ಆಯ್ತಲ್ಲ, ಹೆಂಗೆ ಬೇಕಾದ್ರೆ ಯೂಸ್ ಮಾಡ್ಕೊಂಡ್ಲಕ್. ಇಲ್ಲಿ ಮಕ್ಳು ಕುತ್ಕೊಂಡು ಸ್ಟಡಿ ಮಾಡ್ಲಕ್, ಸ್ಟಡಿ ಟೇಬಲ್ ಆಗಿ ಕೂಡ ಯೂಸ್ ಮಾಡ್ಲಕ್ ಇದನ್ನ, ಇನ್ ಕೇಸ್ ಇದಕ್ಕೆ ಬೇಡ ಅಂತ ಹೇಳ್ರು. ಎಸ್, ಈ ಪ್ರಾಡಕ್ಟ್ ಲಿಂಕ್ ನಾನು ಹಾಕಿರ್ತೆ. ಅಮ್ಮಯ್ಯ ಇದು ಫ್ಲಿಪ್ಕಾರ್ಟಲ್ಲಿ ತಗೊಂಡದ್ದು ಲಿಂಕ್ ಕೂಡ ನಾನು ಶೇರ್ ಮಾಡಿರ್ತೆ. ನೋಡಿ, ಇಷ್ಟ ಆದರೆ ಬೈ ಮಾಡಿ. ಪ್ರಾಡಕ್ಟು ನನಗೆ ತುಂಬ ಇಷ್ಟ ಆಯಿತು. ನಿಮ್ಗೆ ಹೆಂಗೆ ಅಂತ ಗೊತ್ತಿಲ್ಲ, ಯಾಕಂದರೆ ಎಲ್ಲರದ್ದು ಒಂದೇ ಥರ ಇರೋದಿಲ್ಲ. ಒಬ್ರಿಗೊಂದು ಇಷ್ಟ ಆದರೆ ಒಬ್ರಿಗೊಂದು ಇಷ್ಟ ಆಗೋದಿಲ್ಲ. ನನಗೆ ಪರ್ಸ್ನಲಿ 8,000ಕ್ಕೆ ಇದು ವರ್ತ್ ಅನಿಸ್ತು. ಇದು ಮ್ಯಾಂಗೋ ವುಡ್, ಸೊ ಕ್ವಾಲಿಟಿ ಒಳ್ಳೆ ಇತ್ತು. ಸೊ ನಾನು ನಿಮಗೆ ಸಜೆಸ್ಟ್ ಮಾಡ್ತೆ ಆ್ಯಂಡ್ ಲಿಂಕು ಶೇರ್ ಮಾಡ್ತೆ. ನಿಮ್ಗೆ ಇಷ್ಟ ಆದರೆ ಬೈ ಮಾಡಿ. ನಾನು ಇಲ್ಲಿ ಲೆಗ್ ಕರೆಕ್ಟಾಗಿ ಫಿಕ್ಸ್ ಮಾಡಲಿಲ್ಲ ಅನ್ಕೊಂತೆ, ಯಾಕಂದರೆ ಇಮೇಜಲ್ಲಿ ಅದು ತುಂಬ ಹೊರಗಡೆ ಇತ್ತು ಲೆಗ್. ನಾನು ಸ್ವಲ್ಪ ಒಳಗೊಳಗೆ ಹಾಕಿದೆ. ನನಗೆ ಅದು ಫಿಟ್ಟಿಂಗ್ ಮಾಡೋತ್ತಿಗೆ ಅನಿಸ್ತು, ಸ್ಕ್ರೂ ಫಿಟ್ ಮಾಡೋತ್ತಿಗೆ ಆಚೆ ಅನಿಸ್ತಿದ್ದಿತ್ತು. ಅದೊಂದು ಚೂರು ಸರಿ ಮಾಡೋಕ್ಕಿತ್ತು. ಅದು ಬಿಟ್ಟರೆ ಮತ್ತೆಲ್ಲ ಕರೆಕ್ಟ್ ಇದೆ.